Assalamu alaikum wa rahmatullahi wa barakatuh. Bismillahir Rahmanir Rahim. Alhamdulillahi Rabbil Alamin. Allahumma salli ala Sayyidina Muhammadin wa ala ali Sayyidina Muhammadin wa barik wa sallim alayhi wa ala alihi. Bismillahir Rahmanir Rahim. Alladhina yufuna bi ahdillahi wa la yanquduna al-mithaq. والذين يصلون ما أمر الله به أن يوصل ويخشون ربهم ويخافون سوء الحساب. ಪರಿಶುದ್ಧವಾದಂತಹ ರಂಜಾನ್ ತಿಂಗಳಲ್ಲಿ ಅಲ್ಲಾಹನ ರಹಮತ್ ನಿರಂತರವಾಗಿ ಸುರಿಯುತ್ತಿರುವಂತಹ ಈ ದಿನ ರಾತ್ರಿಗಳಲ್ಲಿ ನಾವು ಮಾಡುವ ಸರ್ವ ಸತ್ಕರ್ಮಗಳನ್ನು ಒಳಿತುಗಳನ್ನು ಅಲ್ಲಾಹು ನಮ್ಮಿಂದ ಕಬೂಲ್ ಮಾಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಮನುಷ್ಯ ವಿಶೇಷವಾದಂಥ ಬುದ್ಧಿಯನ್ನು ಅಲ್ಲಾಹು ಕೊಟ್ಟಿದ್ದಾನೆ. ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಎಲ್ಲ ಅಲ್ಲಾಹನ ಸೃಷ್ಟಿಗಳಿಗಿಂತ ಮನುಷ್ಯನಿಗೆ ಬುದ್ಧಿಯನ್ನು ಕೊಟ್ಟು ಒಂದು ವಿಭಿನ್ನವಾದಂಥ ಸೃಷ್ಟಿಯಾಗಿದೆ ಮನುಷ್ಯ ಎಂಬುದು. ಮನುಷ್ಯ ಒಳ್ಳೆಯ ಗುಣ ಸ್ವಭಾವಗಳನ್ನು ಮೈಗೂಡಿಸಿಕೊಂಡವನಾಗಿರಬೇಕು. ಅವನಿಗೆ ಒಳ್ಳೆಯ ಸ್ವಭಾವ ಇರಬೇಕು. ಅವನು ಒಳ್ಳೆಯ ಸತ್ಯವಂತನಾಗಿರಬೇಕು. ದುಶ್ಚಟಗಳಿಗೆ ಬಲಿಯಾಗಬಾರದು. ಕೆಟ್ಟ ಪ್ರವೃತ್ತಿಗಳು ಕೆಟ್ಟ ಸ್ವಭಾವಗಳು ಅವನಲ್ಲಿರಬಾರದು. ದುಸ್ವಭಾವಗಳಲ್ಲಿ ಅವನು ದುಸ್ವಭಾವಗಳು ಅವನಲ್ಲಿ ಇರಬಾರದು. ಸಮಾಜದಲ್ಲಿ ಅವನಿಗಿರುವಂತಹ ರೆಸ್ಪೆಕ್ಟ್ ಈ ಸ್ವಭಾವ ಗುಣ ಮಹಿಮೆಯ ಮೇಲೆ ನಿರ್ಧರಿಸಲ್ಪಡುತ್ತೆ. ಏನೇ ಇರಲಿ, ಕೆಲವೊಂದು ವಿಷಯಗಳು ನಾನು ಹೇಳಲು ಬಯಸ್ತಾ ಇದ್ದೇನೆ. ವಲ್ಲದೀನ ಯೂಫೂನ ಬಿಅಹ್ದಿಲ್ಲಾಹಿ ವಲಾ ಯನ್ಕುದೂನ ಅಲ್-ಮೀಥಾಕ್. ಅಲ್ಲಾಹನೊಂದಿಗಿರುವಂತಹ ಕರಾರನ್ನು ಪಾಲಿಸಿದವರು, ಆ ಒಪ್ಪಂದವನ್ನು ಮುರಿಯಲಾರವರು. ಅವರು ಮುರಿಯುವುದಿಲ್ಲ ಆ ಒಪ್ಪಂದವನ್ನು ಪಾಲಿಸುವವರು. ಆ ಒಂದು ಸ್ವಭಾವ ನಮ್ಮಲ್ಲಿರಬೇಕು. ಅಲ್ಲಾಹನೊಂದಿಗಿರುವಂತಹ ಸಂಬಂಧ, ನಮ್ಮ ಶರೀರದೊಂದಿಗಿರುವಂತಹ ನಮ್ಮ ಕರ್ತವ್ಯಗಳು, ನಮ್ಮ ಸುತ್ತಮುತ್ತಲಿನಲ್ಲಿ ನಮ್ಮನ್ನು ಆಶ್ರಯಿಸಿರುವಂತಹ ಜನರೊಂದಿಗಿರುವಂತಹ ಕರ್ತವ್ಯಗಳು, ಅವರೊಂದಿಗಿರುವಂತಹ ನಮ್ಮ ಸಂಬಂಧಗಳು ಎಲ್ಲವೂ ಕೂಡ ಸುಧಾರಿಸಿಕೊಳ್ಳಬೇಕು. ಅವರ ಅವಶ್ಯಕತೆಗಳನ್ನು ನಮ್ಮಿಂದ ಆಗುವಷ್ಟರಲ್ಲಿ ಆಗುವ ರೀತಿಯಲ್ಲಿ ಅದನ್ನು ಪೂರ್ತಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ವಲ್ಲದೀನ ಯೂಫೂನ ಬಿಅಹ್ದಿಲ್ಲಾಹ್ ಎಂಬ ಈ ಆಯತ್ತಿನ ತಫ್ಸೀರ್ನಲ್ಲಿ ಇಮಾಮ್ ಕುರ್ತುಬಿ ರಲಿಯಲ್ಲಾಹು ಅನ್ಹು ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಪೂರ್ವಜರಲ್ಲಿ ಪ್ರಸಿದ್ಧರಾದಂತಹ ಆಬಿದಾದಂತಹ ಒಬ್ಬ ಮನುಷ್ಯ ಅಬೂ ಹಮ್ಜಾ ರಲಿಯಲ್ಲಾಹು ಅನ್ಹು ಅವರೊಂದು ಅಹದನ್ನು, ಒಂದು ಮಾತನ್ನು ಕೊಡ್ತಾರೆ ಒಬ್ಬರಿಗೆ, ತನ್ನ ಗುರುವಿಗೆ. ಇನ್ನು ಜನರೊಂದಿಗೆ ಯಾವ ರೀತಿಯಲ್ಲೂ ಕೂಡ ಸಹಾಯವನ್ನು ನಾನು ಕೇಳುವುದಿಲ್ಲ, ಯಾವ ವಿಷಯದಲ್ಲೂ ಕೂಡ ಜನರ ಸಹಾಯವನ್ನು ನಾನು ಕೇಳುವುದಿಲ್ಲ ಎಂದು. ಆ ಮಾತನ್ನು ತೆಗೆದುಕೊಂಡ ನಂತರ ಅವರಿಗೆ ಎಷ್ಟೇ ಅವಶ್ಯಕತೆ ಬಂದರೂ ಕಷ್ಟ ಬಂದರೂ ಆ ಮಾತನ್ನು ಅವರು ಉಳಿಸಿಕೊಳ್ತಾರೆ. ಯಾರೊಂದಿಗೂ ಕೂಡ ಸಹಾಯ ಕೇಳ್ತಾ ಇರಲಿಲ್ಲ. ಎಷ್ಟೇ ಅವಶ್ಯಕತೆ ಬಂದರೂ ಕೂಡ ಅಲ್ಲಾಹನೊಂದಿಗೆ ಕೇಳ್ತಿದ್ರು. ಕೊನೆಗೆ ಒಂದು ದಿನ ಇವರ ಹಜ್ಜಿಗಾಗಿ ಹೋಗುವಂತಹ ದಾರಿಯಲ್ಲಿ, ಹಜ್ಜಿಗೆ ಹೋಗ್ತಾರೆ, ಹಜ್ಜಿಗೆ ನಡೆದುಕೊಂಡು ಹೋಗುವಂತಹ ದಾರಿಯಲ್ಲಿ ಒಂದು ಹಳೆಯ ಒಂದು ಬಾವಿಗೆ ಇವರು ಬಿದ್ದು ಬಿಡ್ತಾರೆ. ಆ ಬಾವಿಯಲ್ಲಿ ನೀರಿರಲಿಲ್ಲ, ಆ ಬಾವಿಗೆ ಬಿದ್ದು ಬಿಡ್ತಾರೆ. ಆ ಬಾವಿಯಿಂದ ಇವರಿಗೆ ರಕ್ಷೆ ಪಡೆಯಲು ಇವರಿಗೆ ಕೂಗಿ ಕರೆಯಲಿಕ್ಕೆ ಇವರಿಗೆ ಅವರ ಮಾತು ಮುರಿಯಲಿಕ್ಕೆ ಇಷ್ಟ ಇಲ್ಲ. ಅಂತಹ ಸಂದರ್ಭದಲ್ಲಿ ಮಾತು ಮುರಿಯಬಹುದು. ಅಲ್ಲಾಹನ ಮೇಲೆ ಆಣೆ ಇಟ್ಟು ಮಾತನ್ನು ಹೇಳಿದರೆ ಇಂತಹ ಜೀವಕ್ಕೆ ಅಪಾಯ ಬರುವಂತಹ ಸಂದರ್ಭದಲ್ಲಿ ಆ ಮಾತು ಮುರಿಬಹುದು. ಆದರೂ ಕೂಡ ಇವರು ದೃಢ ನಿಶ್ಚಯದೊಂದಿಗೆಲ್ಲೇ ಇರ್ತಾರೆ. ರಾತ್ರಿ ಆಯಿತು, ಅವರು ಏನು ಧ್ವನಿ ಎತ್ತರಿಸಲಿಲ್ಲ, ಅಲ್ಲೇ ಇದ್ರು. ಕೊನೆಗೆ ಬೆಳಿಗ್ಗೆ ಒಂದು ಯಾತ್ರಾ ಸಂಘ ಆ ಒಂದು ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಈ ಬಾವಿಯನ್ನು ನೋಡಿದಾಗ ಇದು ಜನರಿಗೆ ತೊಂದರೆಯಾಗಬಾರದು ಎಂದು ಅವರು ಪ್ಲಾನ್ ಮಾಡಿ ಆ ಬಾವಿಯನ್ನು ಅಲ್ಲಿಂದ ತುಂಬಿಸುವಂತ, ಆ ಬಾವಿಯನ್ನು ಕ್ಲೋಸ್ ಮಾಡುವಂತಹ ಒಂದು ಪ್ಲಾನ್ ಹಾಕ್ತಾರೆ. ಆಗ ಪಕ್ಕದಲ್ಲಿರುವಂತಹ ಮರಗಳನ್ನು, ಅಲ್ಲಿರುವಂತಹ ಮಣ್ಣನ್ನೆಲ್ಲವನ್ನು ತೆಗೆದು ಇದಕ್ಕೆ ಹಾಕುವಂತಹ ಪ್ರಯತ್ನ ಮಾಡುವಾಗ ಒಂದು ಮರದ ತುಂಡನ್ನು ಅದಕ್ಕೆ ಹಾಕಿದ್ರು. ಆಗಲೂ ಕೂಡ ಇವರು ಸುಮ್ಮನೆ ನಿಂತಿದ್ದಾರೆ. 2 ಬುಟ್ಟಿ ಮಣ್ಣು ಕೂಡ ಅದಕ್ಕೆ ಹಾಕಿದ್ರು. ಆಗಲೂ ಕೂಡ ಇವರ ಧ್ವನಿಯನ್ನೇರಿದೆ. ಅಲ್ಲೇ ಕೂತಾಗ ಅಲ್ಲಾಹನೊಂದಿಗಿರುವಂತಹ ಒಂದು ವಿಶ್ವಾಸ, ಚಂಚಲವಾದ ವಿಶ್ವಾಸ. ಆ ಒಂದು ಸಂದರ್ಭದಲ್ಲಿ ಹಾತಿಯ ದೈಕ್, ನಿಮ್ಮ 2 ಕೈಗಳನ್ನು ತೋರಿಸಿ ಎಂಬ ಅಶರೀರವಾದಂತಹ ಧ್ವನಿ, ಎಲ್ಲಿಂದ ಹೇಳಿದ್ದು ಗೊತ್ತಿಲ್ಲ. ಆ ಧ್ವನಿ, ಆ ಕೈಗಳನ್ನು ತೋರಿಸಿದಾಗ ಅವರನ್ನು ಕರೆದುಕೊಂಡು ಅವರು ಸಹಾಯ ಕೇಳಿಲ್ಲ ಅಲ್ವಾ, ಅವರನ್ನು ಆ ಬಾವಿಯಿಂದ ಮೇಲೆತ್ತಿ ಅವರಿಗೆ ರಕ್ಷೆಯನ್ನು ಕೊಡುತ್ತಾರೆ. ಈ ರೀತಿಯಾಗಿ ಅಲ್ಲಾಹನೊಂದಿಗಿರುವಂತಹ ಒಂದು ಒಪ್ಪಂದ, ಅದನ್ನು ನಾವು ಮುರಿಯಬಾರದು. ಇಬಾದತ್ತಿನಲ್ಲಿ ತಲ್ಲೀನರಾಗಿರಬೇಕು, ಸುಳ್ಳನ್ನು ಹೇಳುವರಾಗಿರಬಾರದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನವನ್ನು ನೀವು ನೋಡಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಮಾತನ್ನು ಸಂಪೂರ್ಣಗೊಳಿಸಿ, ತಮ್ಮ ವಾಗ್ದಾನವನ್ನು ಪೂರ್ಣಗೊಳಿಸಿದಂತಹ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಫಾತಿನ ನಂತರ ಬಹ್ರೈನ್ನಿಂದ ದೊಡ್ಡ ಒಂದು ಸಂಪತ್ತು ಬಂತು. ಆ ಒಂದು ಸಂದರ್ಭದಲ್ಲಿ ಬೈತುಲ್ ಮಾಲಿಗೆ ಅದನ್ನು ಸೇರಿಸುವಂತಹ ಸಂದರ್ಭದಲ್ಲಿ ಹಜರತ್ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುವಿಂದ ಕೇಳ್ತಾ ಇದ್ದಾರೆ, ಯಾರಿಗಾದರೂ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಫಾತಿಗಿಂತ ಮುಂಚಿತವಾಗಿ ಏನಾದರೂ ಕೊಡುತ್ತೇನೆ ಎಂಬ ಮಾತನ್ನು ಕೊಟ್ಟಿದ್ದಾರಾ ಎಂದು.
ಆಗ ಜಾಬಿರ್ ರಲಿಯಲ್ಲಾಹು ಅನ್ಹು ಕೈ ಎತ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಜಾಬಿರ್ ರಲಿಯಲ್ಲಾಹು ಅನ್ಹು ಹತ್ತಿರ ಬಂದಾಗ ಎಷ್ಟು ಕೊಡ್ತಾರೆ ಎಷ್ಟು ಕೊಡ್ತೇನೆ ಎಂದು ಎಂದು ಕೇಳಿದಾಗ ಜಾಬಿರ್ ರಲಿಯಲ್ಲಾಹು ಅನ್ಹು ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನನಗೆ 2 ಕೈಗಳನ್ನು ತೋರಿಸಿ, ಈ 2 ಕೈಗಳಲ್ಲಿ ತುಂಬುವಷ್ಟು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೆಕ್ಸ್ಟ್ ಬರುವಂತಹ ಸಂಪತ್ತಿನಿಂದ ನಿನಗೆ ಗನೀಮತ್ತಿನಿಂದ ನಿಮಗೆ ಕೊಡ್ತೇನೆ ಎಂಬ ಮಾತನ್ನು ಕೊಟ್ಟಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಹೇಳಿದರು. ಆಗ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಆ 2 ಕೈಗಳಿಂದ ತುಂಬಿಸಿ ತೆಗೆದುಕೊಳ್ಳಲು ಹೇಳಿದರು. ಅದರಲ್ಲಿ 500 ದಿನಾರ್ ಇತ್ತು. ಆಗ ಪ್ಲಸ್ ಅದಕ್ಕೆ 500 ದಿನಾರನ್ನು ಕೊಟ್ಟು ಆ ಮಾತನ್ನು ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಉಳಿಸಿದರು. ಈ ರೀತಿಯಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೊಂದಿಗೆ ಹಲವಾರು ಘಟನೆಗಳು ಕಾಣಬಹುದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೊಂದಿಗೆ ಒಬ್ಬರು ಬಂದು ಕೇಳಿದರು, ನಾನು ಎಲ್ಲ ದುಶ್ಚಟ ಇದೆ, ಕೆಟ್ಟ ಸ್ವಭಾವ ಇದೆ, ಅದನ್ನೆಲ್ಲವನ್ನು ಕೂಡ ಬಿಡಲಿಕ್ಕೆ ನನಗಾಗುವುದಿಲ್ಲ. ಯಾವುದಾದ್ರೂ ಒಂದು ಬಿಡ್ತೇನೆ. ನಾನು ಸಾರಾಯಿ ಕುಡಿಯುತ್ತೇನೆ, ಸುಳ್ಳು ಹೇಳುತ್ತೇನೆ, ವ್ಯಭಿಚಾರ ಮಾಡ್ತೇನೆ, ಎಲ್ಲ ಅನಗತ್ಯ ಕೆಲಸದಲ್ಲೂ ಕೂಡ ನನ್ನ ಹೆಸರಿದೆ, ಆದರೆ ಅದನ್ನೆಲ್ಲವನ್ನು ಕೂಡ ಬಿಡಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತ. ಆಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹಾಗಾದರೆ ನೀನು ಸುಳ್ಳು ಹೇಳುವುದನ್ನು ಬಿಟ್ಟು ಬಿಡು ಎಂದು. ಆಗ ಮನುಷ್ಯ ಆ ಮಾತನ್ನು ಉಳಿಸಿಕೊಳ್ಳುತ್ತಾನೆ. ಕೊನೆಗೆ ಸುದೀರ್ಘವಾದಂತಹ ಘಟನೆ ಎಲ್ಲವನ್ನು ನಾನು ಹೇಳ್ತಾ ಇಲ್ಲ. ಕೊನೆಗೆ ಆ ಮನುಷ್ಯ ಒಂದು ಸುಳ್ಳನ್ನು ಬಿಟ್ಟ ಕಾರಣಕ್ಕೆ ಇನ್ನಲ್ ಕದಿಬೆ ಯಹ್ದಿಲಲ್ ಫುಜೂರ್, ಆ ರೀತಿಯಾಗಿ ಆ ಒಂದು ಸುಳ್ಳು ಎಂಬುದು ಎಲ್ಲದಕ್ಕಿಂತಲೂ ಬೇಸಿಕ್ ಆದಂತಹ ಒಂದು ದುಶ್ಚಟ, ಆ ಚಟ್ಟದಿಂದ ದೂರ ಉಳಿದ ಕಾರಣಕ್ಕೆ ಎಲ್ಲ ರೀತಿಯಾದಂತಹ ಕೆಟ್ಟ ಪ್ರವೃತ್ತಿಗಳಿಂದ ಉಳಿಸಿಕೊಂಡಂತಹ ಘಟನೆ ನಮಗೆ ಕಾಣಬಹುದು. ಆಯಿಷಾ ರಲಿಯಲ್ಲಾಹು ಅನ್ಹಾರವರ ಸ್ವಭಾವ ನಮಗೆ ಗೊತ್ತು. ಆಯಿಷಾ ರಲಿಯಲ್ಲಾಹು ಅನ್ಹು ಸದಕಾ ಮಾಡುವವರಲ್ಲಿ ಎತ್ತಿದ ಕೈ ಎಲ್ಲ ರೀತಿಯ ಹದಿಯಾಗಳನ್ನು ಕೊಡ್ತಿದ್ರು, ಸದಕಾ ಕೊಡ್ತಿದ್ರು. ಆಯಿಷಾ ರಲಿಯಲ್ಲಾಹು ಅನ್ಹು ಸದಕಾ ಕೊಡುವಾಗ ಯಾರಾದರೂ ಬಂದು ಕೇಳಿದರೆ ಅದಕ್ಕೆ ಅತ್ತರನ್ನು ಹಾಕಿ ಅದಕ್ಕೆ ಒಳ್ಳೆಯ ಸುಗಂಧವನ್ನು ಹಚ್ಚಿಕೊಡ್ತಾ ಇದ್ರು. ಕಾರಣ ಇದು ನಾನು ಮನುಷ್ಯನಿಗೆ ಕೊಡುವುದಕ್ಕಿಂತಲೂ ಮುಂಚಿತವಾಗಿ ನನ್ನ ಈ ಒಂದು ಸದಕಾ, ನನ್ನ ಹದಿಯ ಅಲ್ಲಾಹನ ಹತ್ತಿರ ಸೇರಿಬಿಡುತ್ತೆ ಎಂದು ದೊಡ್ಡ ದೊಡ್ಡ ಕಥೆಗಳಿಗೆ ಹೇಳಲಿಕ್ಕೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿನ್ನಲಿಕ್ಕೆ ಕೊಟ್ಟಂತಹ ಆಹಾರದಲ್ಲಿ ಸಂಪೂರ್ಣವಾಗಿ ಸದಕಾ ಕೊಟ್ಟಂತಹ ಆಯಿಷಾ ರಲಿಯಲ್ಲಾಹು ಅನ್ಹಾ ಹೀಗೆ ನಿರಂತರ ಏನೇ ಬಂದರೂ ಕೂಡ ಹದಿಯ ಕೊಡ್ತಾ ಇದ್ರು. ಎಷ್ಟು ತನಗೆ ಆಗ್ತಾ ಇಲ್ಲ ಅಂದ್ರೆ ಬೇರೆಯವರ ಕೈಯಲ್ಲಿ ಕೊಟ್ಟು ಅದನ್ನು ಕೊಡಕ್ಕೆ ಹೇಳ್ತಾ ಇದ್ರು ಆಯಿಷಾ ರಲಿಯಲ್ಲಾಹು ಅನ್ಹಾ. ಒಂದು ದಿನ ಆಯಿಷಾ ರಲಿಯಲ್ಲಾಹು ಅನ್ಹಾ ಈ ರೀತಿಯಾಗಿ ತಮ್ಮ ಈ ಒಂದು ಹದಿಯ ಪ್ರವೃತ್ತಿಯನ್ನು ನೋಡಿದಂತ ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹಾರವರ ಸಹೋದರಿಯ ಮಗನಾದಂತಹ ಅಬ್ದುಲ್ಲಾಹ್ ಇಬ್ನ್ ಜುಬೈರ್ ರಲಿಯಲ್ಲಾಹು ಅನ್ಹು ಒಂದು ಬಾರಿ ಆಯಿಷಾ ರಲಿಯಲ್ಲಾಹು ಅನ್ಹು ಈ ರೀತಿ ಕೊಡುವುದನ್ನು ನೋಡಿ ಆಯಿಷಾ ರಲಿಯಲ್ಲಾಹು ಅನ್ಹಾರವರ ಕೈಯನ್ನು ಹಿಡಿದು ಕಟ್ಟಬೇಕು, ಈ ರೀತಿ ಕೊಡ್ತಾ ಇದ್ದಾರಲ್ವಾ ಎಂಬ ಅರ್ಥದಲ್ಲಿ ಒಂದು ತಮಾಷೆ, ಒಂದು ಗೇಲಿಯ ರೂಪದಲ್ಲಿ ಹೇಳಿದ್ರು. ಇದನ್ನು ಕೇಳಿದ ಆಯಿಷಾ ರಲಿಯಲ್ಲಾಹು ಅನ್ಹಾಗೆ ಬಹಳ ಕೋಪ ಬಂತು, ಭಯ ಆಯಿತು, ಟೆನ್ಷನ್ ಆಯಿತು. ಆಗನೇ ಆಯಿಷಾ ರಲಿಯಲ್ಲಾಹು ಅನ್ಹಾ ಒಂದು ತೀರ್ಮಾನವನ್ನು ತೆಗೆದರು. ಲಿಲ್ಲಾಹಿ ಅಲಯ್ಯ ನದರುನ್ ಅಲ್ಲಾ ಅತಕಲ್ಲಮ ಇಬ್ನ ಜುಬೈರ್ ಅಬದ, ನಾನು ಅಲ್ಲಾಹನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನೆ, ನಾನು ಒಮ್ಮೆಯೋ ಇನ್ನು ಅಬ್ದುಲ್ಲಾಹ್ ಇಬ್ನ ಜುಬೈರ್ನೊಂದಿಗೆ ನಾನು ಮಾತನಾಡುವುದೇ ಇಲ್ಲ ಎಂದು ಬೇಜಾರಾಯಿತು, ಟೆನ್ಷನ್ ಆಯಿತು. ಎಲ್ಲಾ ಸಹಾಬಿಗಳು ಬಂದು ಹತ್ತಿರ ರಿಕ್ವೆಸ್ಟ್ ಮಾಡಿದರು. ಆಯಿಷಾ ರಲಿಯಲ್ಲಾಹು ಅನ್ಹಾ ಒಪ್ತಾ ಇಲ್ಲ. ಕೊನೆಗೆ ಆಯಿಷಾ ರಲಿಯಲ್ಲಾಹು ಅನ್ಹಾರವರ ಸಹೋದರಿಯ ಮಗ ಅಸ್ಮಾ ರಲಿಯಲ್ಲಾಹು ಅನ್ಹಾರವರ ಮಗ ಅಬ್ದುಲ್ಲಾಹ್ ಇಬ್ನ ಜುಬೈರ್ ರಲಿಯಲ್ಲಾಹು ಅನ್ಹು ಇಲ್ಮ ಕಲಿಯಬಹುದು. ಬೇಕಾದ ರೀತಿಯಲ್ಲಿ ಸಹಾಯ ಆಯಿಷಾ ರಲಿಯಲ್ಲಾಹು ಅನ್ಹಾರಿಂದ ಅವಶ್ಯಕತೆ ಇದೆ. ಆಗ ಸಹಾಬಿಗಳೆಲ್ಲರೂ ಕೂಡ ಬಂದು ಕೇಳಿದಾಗ ಆಯಿಷಾ ರಲಿಯಲ್ಲಾಹು ಅನ್ಹಾ ಕೊನೆಗೆ ಮಾತನ್ನು ಬಿಡಬೇಕಾಯಿತು. ಅದರಲ್ಲೊಂದು ಖೈರ್ ಇದೆ. ಆ ಒಂದು ಸಂದರ್ಭದಲ್ಲಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಆ ಒಂದು ಘಟನೆಯನ್ನು ಮತ್ತೆ ಆ ಮಾತು ಮುರಿದ ಕಾರಣಕ್ಕೆ ಅದಕ್ಕೆ ಬೇಕಾದಂತಹ ಕಫಾರತನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ಗುಲಾಮನನ್ನು ಮೋಚನೆ ಮಾಡಿದರೂ ಸಾಕಿತ್ತು, ಆದರೆ 40ರಷ್ಟು ಬರುವಂತಹ ಗುಲಾಮರಿಗೆ ಮೋಚನೆಯನ್ನು ಕೊಟ್ಟು ಆ ಒಂದು ಘಟನೆ ಮತ್ತೆ ಆಯಿಷಾ ರಲಿಯಲ್ಲಾಹು ಅನ್ಹಾ ಹೇಳ್ತಾ ಆ ಘಟನೆಯಿಂದ ಬಹಳ ಬೇಜಾರಾಗಿದ್ದರು ಎಂಬುದನ್ನು ಕೂಡ ನಮಗೆ ಕಾಣಬಹುದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಒಳ್ಳೆ ರೀತಿಯಲ್ಲಿ ಮಾತನ್ನು ಪಾಲಿಸದೇ ಇರಬಾರದು. ಮುನಾಫಿಕನ, ವಂಚಕನ ಗುರುತು ಅದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ನಲ್ಲಿ ನಮಗೆ ಕಾಣಬಹುದು. ಆಯತುಲ್ ಮುನಾಫಿಕ್ ಥಲಾಥತುನ್ ಇದಾ ಹದ್ದಥ ಕದಿಬ ವ ಇದಾ ವಅದ ಅಖ್ಲಫ. ಮುನಾಫಿಕ್ ಯಾವಾಗಲೂ ಕೂಡ ಸುಳ್ಳು ಹೇಳ್ತಾನೆ. ಆ ಸುಳ್ಳು ಅವನ ಗುಣದಲ್ಲಿರುತ್ತೆ. ಆದ್ದರಿಂದ ಅಂತಹ ಗುಣ ಸ್ವಭಾವ ನಮ್ಮಲ್ಲಿ ಇರಬಾರದು. ನಮ್ಮಲ್ಲಿ ಒಳ್ಳೆಯ